ಬುರುಡೆ ರಹಸ್ಯ ಭೇದಿಸೋಕೆ ಪಣ ತೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಂದು ಕೂಡ ನಡೆಯಲಿದೆ ಎಸ್ಐಟಿ ಇಂದ ವಿಚಾರಣೆ. ಹಾಗಾದ್ರೆ ಯಾರ್ಯಾರು ವಿಚಾರಣೆ ಇವತ್ತು ನಡೆಯುತ್ತೆ? ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಅಭಿಷೇಕ್, ವಿಠಲ್ ಗೌಡ, ಈ ನಾಲ್ವರ ವಿಚಾರಣೆ ಇವತ್ತು ಕೂಡ ಮುಂದುವರಿಯುತ್ತೆ. ನಿನ್ನೆ ತಡರಾತ್ರಿವರೆಗೂ ಕೂಡ ನಾಲ್ವರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಅಭಿಷೇಕ್, ವಿಠಲ್ ಗೌಡ, ಈ ನಾಲ್ವರಿಗೂ ಕೂಡ ವಿಚಾರಣೆಯನ್ನ ನಿನ್ನೆ ತಡರಾತ್ರಿವರೆಗೂ ಮಾಡಿದ್ದಾರೆ. ಇವತ್ತು ಕೂಡ ಮುಂದುವರಿಯುವಂಥದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ನಿನ್ನೆನೂ ವಿಚಾರಣೆ ಆಯಿತು, ಇವತ್ತು ಕೂಡ ಅದೇ ವಿಚಾರಣೆ ಮುಂದುವರಿಯುತ್ತೆ. ನಾಲ್ವರನ್ನ ಕರೆಯಲಾಗಿದೆ. ಈಗ ಎಷ್ಟು ಗಂಟೆ ವಿಚಾರಣೆ ಆರಂಭ ಆಗುತ್ತೆ? ಮಧು, ಈ ಬುರುಡೆ ರಹಸ್ಯದ ಪ್ರಕರಣದ ತನಿಖೆ ಮುಂದುವರೆದಿದೆ, ವಿಚಾರಣೆ ನಡೀತಾ ಇದೆ. ಈಗಾಗಲೇ 4 ಜನರನ್ನು ಈಗಾಗಲೇ ನೋಟಿಸ್ ಕೊಟ್ಟು ಕರೆಸಲಾಗಿದೆ. ವಿಠಲ್ ಗೌಡ, ಹಾಗೆಯೇ ಜಯಂತ್ ಮಟ್ಟಣ್ಣನವರ್, ಹಾಗೇನೆ ಅಭಿಷೇಕ್ ಕಳೆದ 3 ದಿನಗಳಿಂದ ಎಸ್ಐಟಿ ಕಚೇರಿಯಲ್ಲಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ. ಜಯಂತ್ ಅವರದು 2 ದಿನಗಳಿಂದ, ಅಂದ್ರೆ ಇವತ್ತು 3ನೇ ದಿನ, 3 ದಿನಗಳ ಇವತ್ತು ಅವರು ವಿಚಾರಣೆ ಎದುರಿಸಬೇಕು. ಹಾಗೇನೆ ಮಟ್ಟಣ್ಣನವರ್ ನಿನ್ನೆ ಬಂದಿದ್ದಾರೆ. ನಿನ್ನೆ ಅವರ ವಿಚಾರಣೆ ಇದೆ, ತಡರಾತ್ರಿಯವರೆಗೆ ವಿಚಾರಣೆ ನಡೆಸಲಾಗಿದೆ. ಹಾಗೆ ವಿಠಲ್ ಗೌಡ ಕೂಡ ನಿನ್ನೆ ವಿಚಾರಣೆ ನಡೆಸಲಾಗಿದೆ. ಅದು ಕೂಡ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರೇ ನಿರ್ದೇಶನದಂತೆ ಅದು ಈ ವಿಚಾರಣೆ ನಡೆಸಿರುವಂತದ್ದು. 4 ಜನರನ್ನ 4 ಕೋಣೆಗಳಲ್ಲಿ ಸಪರೇಟ್ ಆಗಿ ಬೇರೆ ಬೇರೆ ಈ ವಿಚಾರಣೆ ನಡೆಸಲಾಗಿದೆ. 150ಕ್ಕೂ ಹೆಚ್ಚು ಕ್ವಶನ್ಗಳಿರುವಂತಹ ಕ್ವಶನೇರ್ಗಳನ್ನ ಇಟ್ಕೊಂಡು ವಿಚಾರಣೆ ನಡೆಸಲಾಗಿದೆ. ಪ್ರತಿಯೊಂದು ಕ್ವಶನ್ಗೂ ಅವರು ಉತ್ತರ ಕೊಡಬೇಕಾಗುತ್ತೆ. ಮತ್ತೆ ಪ್ರತಿಯೊಂದು ಉತ್ತರವೂ ಈ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ದಾಖಲೀಕರಣ ಕೂಡ ನಡೆಸಲಾಗ್ತಾ ಇದೆ. ಆದ್ರೆ ಯಾವಾಗ ಈ ಎಲ್ಲಾ ಉತ್ತರಗಳು ಸಿಗ್ತವೆ, ಈ ಎಲ್ಲಾ ಉತ್ತರಗಳಲ್ಲಿ ಸಾಮ್ಯತೆ ಇದ್ರೆ ಮಾತ್ರ ಅದಕ್ಕೆ ಮುಂದಿನ ಪ್ರೊಸೀಜರ್. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಅವರ ಒಂದೊಂದು ಪ್ರಶ್ನೆಗೆ ಬೇರೆ ಬೇರೆ ಉತ್ತರಗಳಿರ್ತವೆ. ಒಂದು ವೇಳೆ ಸರಿಯಾದ ಉತ್ತರ ಎಲ್ಲರೂ ಒಟ್ಟಿಗೆ ಒಂದೇ ತರದ ಉತ್ತರ ಕೊಟ್ಟರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಉತ್ತರಗಳು ಬಂದ್ರೆ ಅದಕ್ಕೆ ವಿವರಣೆಗಳನ್ನು ಕೇಳುವಂತಹ ಪ್ರಕ್ರಿಯೆ ಆರಂಭವಾಗುತ್ತೆ. ಅಂದ್ರೆ ಅಧಿಕಾರಿಗಳಂತೂ ಬೆಂಬಿದ್ದಿದ್ದಾರೆ ಈ ಬುರುಡೆ ರಹಸ್ಯವನ್ನ ಭೇದಿಸಲಿಕ್ಕೆ. ಈ ಬುರುಡೆ ಎಲ್ಲಿಂದ ಬಂತು, ಮೂಲ ಯಾವುದು ಅನ್ನೋದು ಈಗ ಹುಡುಕ್ತಾ ಇರುವಂತದ್ದು. ಎಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಬೇಕಾಗತ್ತೆ. ಅದಕ್ಕೆ ಈ ಒಂದು ಬುರುಡೆ ರಹಸ್ಯದ ತಾರ್ಕಿಕ ಅಂತ್ಯ ಎಲ್ಲಿಂದ ಬರಬೇಕಂದ್ರೆ ಈಗಾಗಲೇ ಜಯಂತ್ ಹೇಳಿರುವಂತದ್ದು, ಬುರುಡೆಯನ್ನ ಮಟ್ಟಣ್ಣನವರು ಕೊಟ್ಟಿದ್ದು, ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದು. ಗಿರೀಶ್ ಮಟ್ಟಣ್ಣವರು ನನಗೆ ಗೊತ್ತಿಲ್ಲ, ಇದು ನಾನ್ ತಂದಿದ್ದಲ್ಲ, ಅದು ನಾನ್ ತಂದಿಲ್ಲ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅವರ ವಿಚಾರಣೆ ಮುಂದುವರಿಯುತ್ತೆ. ವಿಚಾರಣೆ ಸಂಜೆವರೆಗೂ ಮುಂದುವರಿಯುವಂತಹ ಸಾಧ್ಯತೆಗಳಿವೆ. ಅದರ ನಂತರ ಏನ್ ಪ್ರಕ್ರಿಯೆ ಆಗುತ್ತೆ ಎಸ್ಐಟಿ ಅಧಿಕಾರಿಗಳು, ಯಾಕಂದ್ರೆ ಇವತ್ತು ಚನ್ನನ ಒಂದು ಕಸ್ಟಡಿ ಕೂಡ ಎಂಡ್ ಆಗುತ್ತೆ, ಆತನನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.